ಮಂಗಳೂರು ಏರ್ಪೋರ್ಟ್ನಲ್ಲಿ ಮುಖ್ಯಮಂತ್ರಿಗಳು ಬಂದಿಳಿದಾಗ ಆಮೇಲೆ ಪ್ರಮುಖವಾಗಿ ಕೆಪಿಸಿಸಿ ಆರ್ಗನೈಸೇಷನ್ ಸೆಕ್ರೆಟರಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬಂದಿಳಿದಾಗ ಡಿಕೆ ಪರವಾಗಿ ಘೋಷಣೆ ಸಿಎಂ ಪರವಾಗಿ ಘೋಷಣೆಯನ್ನ ಪರಸ್ಪರ ಬೆಂಬಲಿಗರು ಕೂಗಿದ್ರು. ಈಗ ಘೋಷಣೆ ಕೂಗಿದ ಇಬ್ಬರಿಗೂ ಎಐಸಿಸಿಯಿಂದಲೇ ನೋಟಿಸ್ ರವಾನೆ ಆಗಿದೆ. ಎಂಎಲ್ಸಿ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ಐವಾನ್ ಡಿಸೋಜಾ ಮತ್ತು ಮಿಥುನ್ ರೈ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ವ್ಯಕ್ತಿ ನೋಟಿಸನ್ನು ಇವರಿಬ್ಬರಿಗೂ ಕೂಡ ಕೊಡಲಾಗಿದೆ. ಯಾಕಂದರೆ ಇವರಿಬ್ಬರೇ ಅಲ್ಲಿ ಫ್ರಂಟ್ ರನ್ನರ್ಸ್ ರೀತಿ ಕಾಣಿಸ್ತಾ ಇದ್ದು. ಕೆಸಿ ವೇಣುಗೋಪಾಲ್ಗೂ ಮುಜುಗರ ಮಾಡಿದ್ದಕ್ಕೆ ಎಐಸಿಸಿ ಈ ನೋಟಿಸನ್ನು ಕೊಟ್ಟಿದೆ. ಕಾರಣ ಕೇಳಿ, ಹಿಂಗೆ ವರ್ತಿಸಿದ್ದಕ್ಕೆ ಕಾರಣ ಕೇಳಿ, ಆಮೇಲೆ ನಿಮ್ಮಲ್ಲಿ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅಂತ ಕೇಳಿ ನೋಟಿಸನ್ನು ಕೊಡಲಾಗಿದೆ. ದೊಡ್ಡ ಹಂಗಾಮ ಆಯಿತು. ಸ್ಪೆಷಲಿ ಮಿಥುನ್ ರೈ ಯಾವ ವಿಚಾರಕ್ಕೆ ಅವರು ರಾಜ್ಯದಲ್ಲಿ ಚರ್ಚೆಯಲ್ಲಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಫಸ್ಟ್ ಟೈಮ್ ಕೊಟ್ಟರು 2 ತಿಂಗಳ ಹಿಂದೆ. ಆಗ ಅವ್ರ ವಿಚಾರ ಚರ್ಚೆಗೆ ಬಂತು. ಈಗ ಮೊನ್ನೆ ಕೆಸಿ ವೇಣುಗೋಪಾಲ್ ಎದುರುಗಡೆ ಕೂಡ ಡಿ ಕೆ ಅಂತ ಕೂಗಿಸೋದ್ರ ಮೂಲಕ ತಮ್ಮ ರಾಜಕೀಯ ಭವಿಷ್ಯವನ್ನು ನೋಡ್ಕೊಳ್ಳೋದಕ್ಕೆ ಮುಂದಾದರು. ಈಗ ಇವರಿಬ್ಬರು ಯಾಕೆ ಕೂಗಿರ್ಬೋದು ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ಮುಂದೆ ಕಾಂಗ್ರೆಸ್ನಲ್ಲಿ ತಮ್ಮ ಭವಿಷ್ಯ ಏನು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳೋಕೆ ಈಗ ನೋಡಿ ನೋಟಿಸ್ ಕೊಟ್ಟಿದ್ದಾರೆ. ಎಐಸಿಸಿಯಿಂದ ಈ ರೀತಿ ಮುಜುಗರ ಮಾಡಿದಂತಹ ಅನೇಕರಿಗೆ ನೋಟಿಸ್ ಹೋಗಿದೆ. ಅವ್ರು ರಿಪ್ಲೈ ಕೊಟ್ಟಿದ್ದಾರಾ ಇಲ್ವಾ, ಅವ್ರ ಮೇಲೆ ಕ್ರಮಗಳಂತೂ ಆಗಿದ್ದಿಲ್ಲ ಕಳೆದ 2.5 ವರ್ಷದಲ್ಲಿ. ಯಾಕೆ ಕ್ರಮ ಕೈಗೊಳ್ಳೋಕ್ಕಾಗ್ತಿಲ್ಲ ಅಂದರೆ, ಯಾರು ಅಂಪೈರ್ ಆಗಿ ವರ್ತಿಸಬೇಕಾಗಿತ್ತೋ ಅವರ ಬಣದವರೇ ಕಚ್ಚಾಡ್ತಿರೋದು. ಇನ್ನು ಎಲ್ಲಿಂದ ಕ್ರಮ ಕೈಗೊಳ್ಳುತ್ತಾರೆ? ಇಬ್ಬರ ಮೇಲೆ ಕ್ರಮ ಕೈಗೊಳ್ತೀವಿ ಅಂದರೂ ಅದು ಸದ್ಯಕ್ಕೆ ಅಸಾಧ್ಯದ ಮಾತು. ಇವರಿಬ್ಬರು ಇದ್ದಾರಲ್ಲ, ಮಿಥುನ್ ರೈ ಮತ್ತು ಐವಾನ್ ಡಿಸೋಜಾ, ರಾಜಕೀಯವಾಗಿ ಒಬ್ರು ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ. ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ಅವರಿಬ್ಬರಿಗೂ ಕೂಡ ರಾಜಕೀಯ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯಾವಾಗಲೂ ವೈರಿಗಳ ರೀತಿಯೇ ರಾಜಕಾರಣ ಮಾಡ್ಕೊಂಡು ಬಂದವರು ಮಂಗಳೂರಿನಲ್ಲಿ.